Hi all, welcome to YouTube channel Study Karnataka. My name is Chetan Punekar and this is the third video that we are uploading for covering the syllabus of specifically physics for land survey that is being conducted by KEA. ಈಗಾಗಲೇ ನಾವು ಫಿಸಿಕ್ಸಿನ ಮೇಲೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ನೋಡಿ. ಅದರಲ್ಲಿ ನಾವು ಮ್ಯಾಗ್ನೆಟಿಸಮು, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು, ಟೈಪ್ಸ್ ಆಫ್ ಮ್ಯಾಗ್ನೆಟ್ಸನ್ನು ಡಿಸ್ಕಸ್ ಮಾಡಿದ್ದೆವು. ಎರಡನೇ ವಿಡಿಯೋದಲ್ಲಿ 2 ಟೈಪ್ಸ್ ಆಫ್ ಮ್ಯಾಗ್ನೆಟ್ಸನ್ನು ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡಿದ್ವಿ, ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್. ಈ ಒಂದು ವಿಡಿಯೋದಲ್ಲಿ ನಾವು ಅದರ ಮುಂದಿನ ಭಾಗವನ್ನು ನೋಡೋಣ. ಯಾಕಂದರೆ ಎಕ್ಸಾಮಿನೇಷನ್ನಲ್ಲಿ ಕಂಪಲ್ಸರಿಯಾಗಿ ಒಂದು ಕ್ವಶನು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇದರ ಮೇಲೆ ಬಂದೇ ಬರುತ್ತೆ. So let's begin the video. The third type of magnetic property or magnetic type, it is paramagnetic materials. In the previous video we have seen mainly two, that is non-magnetic, ಅಂದರೆ ಯಾವ ಮ್ಯಾಗ್ನೆಟಿನ ಥರ ಅಟ್ರ್ಯಾಕ್ಟ್ ಆಗೋದಿಲ್ಲ ಅಥವಾ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಒಂದು ಮೆಟೀರಿಯಲನ್ನು ನಾನ್ ಮ್ಯಾಗ್ನೆಟಿಕ್ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಗಾಗಿ ವುಡ್ಡು, ಸ್ಟೋನು ಇವೆಲ್ಲ. ಡಯಾಮ್ಯಾಗ್ನೆಟಿಕ್ ಅಂದರೆ ಏನು? ಮ್ಯಾಗ್ನೆಟಿನ ಹತ್ತಿರ ಅಟ್ರ್ಯಾಕ್ಟ್ ಆಗುತ್ತೆ, ಆದರೆ ಆ ಅಟ್ರಾಕ್ಷನ್ ಫೋರ್ಸು ಅತಿ ಕಡಿಮೆ ಆಗಿರುತ್ತೆ. ಇದನ್ನು ಡಯಾಮ್ಯಾಗ್ನೆಟಿಕ್ ಎಂದು ಕರೆಯುತ್ತಾರೆ. ಮತ್ತು ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ನಲ್ಲಿ ಡಯಾಮ್ಯಾಗ್ನೆಟಿಕ್ಕು, ಪ್ಯಾರಾಮ್ಯಾಗ್ನೆಟಿಕ್ಕು ಮತ್ತು ಫೆರೋಮ್ಯಾಗ್ನೆಟಿಕ್ ಈ ಮೂರದರ ಮೇಲೆ ಒಂದಿಲ್ಲದ ಒಂದು ಕ್ವಶನ್ ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಸೊ ಲೆಟ್ಸ್ ಸಿ ದಿ ಥರ್ಡ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆರ್ ಮೆಟೀರಿಯಲ್, ದಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. Paramagnetic materials are the materials that are weakly attracted by an external magnetic field because they contain unpaired electrons. ಇದನ್ನ ನೆನಪಿಟ್ಕೊಳ್ಳಿ. ಈ ಒಂದು ಡೆಫಿನೇಷನ್ನು ಡಯಾಮ್ಯಾಗ್ನೆಟಿಕ್ನಿಂದ ಸೆಪ್ರೇಟ್ ಆಗೋದಕ್ಕೆ ಕಾರಣ ಅಂದರೆ ಈ ಒಂದು ಸ್ಪೆಸಿಫಿಕ್ ಆಗಿ ಇರತಕ್ಕಂಥ ವರ್ಡ್, ದಟ್ ಈಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವ ಒಂದು ಕಾರಣದಿಂದಾಗಿ ಈ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳು ನೀವು ಯಾವುದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನಲ್ಲಿ ತೆಗೆದುಕೊಂಡು ಬಂದಾಗ ಅದು ಅಟ್ರಾಕ್ಷನು ಕಡಿಮೆ ಆಗಿರುತ್ತೆ. ಇಟ್ ವಿಲ್ ಅಟ್ರಾಕ್ಟ್ ಬಟ್ ಇಟ್ ವಿಲ್ ವೀಕ್ಲಿ ಅಟ್ರಾಕ್ಟ್ ಬೈ ಅನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ದೇ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದರೊಂದಿಗೆ ಇನ್ನೊಂದು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಕ್ಲಾಸಸ್ ಫಾರ್ ಮ್ಯಾಥಮೆಟಿಕ್ಸ್. ಮ್ಯಾಥ್ಸಿಗಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಸಿಲೆಬಸ್ಸಿನ ಒಂದು ಶಾರ್ಟ್ ವಿಡಿಯೋವನ್ನು ನಮ್ಮೊಬ್ಬರು ಫ್ಯಾಕಲ್ಟಿ ಪೂಜಾ ಮ್ಯಾಮ್ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರಿಗೊಂದು ಮಾಹಿತಿ ಇರದೆ. ಅದರೊಂದಿಗೆ ಇಲ್ಲೊಂದು ಮಾಹಿತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಿ ಆರ್ ಲಾಂಚಿಂಗ್ ಅ ನ್ಯೂ ಕೋರ್ಸ್ ಫಾರ್ ಲ್ಯಾಂಡ್ ಸರ್ವೇರ್. ಒಂದು ಸ್ಪೆಸಿಫಿಕ್ ಆಗಿ ಗೈಡೆಡ್ ಇರ್ತಕ್ಕಂಥ, ನಿಮಗೆ ಗೈಡ್ ಮಾಡಿ ಈಸಿ ಆಗ್ತಕ್ಕಂಥ ಒಂದು ಕೋರ್ಸನ್ನು ನಾವು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ಟೋಟಲ್ ಆಗಿ 100% ಲ್ಯಾಂಡ್ ಸರ್ವೇರ್ನ ಸ್ಪೆಸಿಫಿಕ್ ಪೇಪರ್ನ ಸಿಲೆಬಸನ್ನು ಕವರ್ ಮಾಡ್ತೀವಿ. ನಿಮಗೆ ಸಾಫ್ಟ್ ಕಾಪಿ ನೋಟ್ಸ್ ಸಿಗುತ್ತೆ, PDF ನೋಟ್ಸು. ಯಾವ ರೀತಿ ಕ್ಲಾಸ್ ಆಗುತ್ತೆ ಅದೇ ರೀತಿ ನಿಮಗೆ ನೋಟ್ಸ್ ಸಿಗ್ತಾ ಹೋಗುತ್ತೆ. ಅಂದರೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದರೊಂದಿಗೆ ಸ್ಪೆಸಿಫಿಕ್ ಟಾಪಿಕನ್ನ ಮೇಲೆ ಕ್ಲಬ್ ಮಾಡಿ, ಕಂಬೈನ್ ಮಾಡಿ ನಾವು ಟೆಸ್ಟ್ ಸೀರೀಸನ್ನು ಕೊಡ್ತೀವಿ. ಸ್ಪೆಸಿಫಿಕ್ ಟಾಪಿಕ್ ವೈಸು ಮತ್ತು ಫುಲ್ ಲೆಂಗ್ ಟೆಸ್ಟನ್ನು ಕೊಡ್ತೀವಿ. ವಿಡಿಯೋ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳನ್ನು ಕೂಡ ಇಡಲಾಗುತ್ತೆ. ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಈ ನಂಬರ್ ನೀವು ಸಂಪರ್ಕಿಸಬಹುದು. 9481428256. 100% ಸಿಲೆಬಸನ್ನು ಕವರ್ ಮಾಡ್ತೀವಿ. ಯಾವುದೇ ಒಂದು ಸಿಲೆಬಸ್ ಸ್ಪೆಸಿಫಿಕ್ ಪೇಪರ್ 2ಗೆ ರಿಲೇಟೆಡ್ ಇರತಕ್ಕಂಥ ಯಾವುದೇ ಸಿಲೆಬಸನ್ನು ಬಿಡಲಾಗುವುದಿಲ್ಲ. ಇದರ ಫೀಸ್ ಬಂದುಬಿಟ್ಟು 2749 ರೂಪಾಯಿ. ಅತಿ ಕಡಿಮೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಪ್ರೈಸನ್ನು ಇಟ್ಟು ಈ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ. ಮತ್ತೊಂದು ಲಕ್ಷ ಇಟ್ಕೊಳ್ಳಿ, ಇಷ್ಟು ದಿನ ಕಂಟೆಂಟ್ ಫ್ರೀ ಇತ್ತು ಸರ್, ಆದರೆ ಈಗ ಯಾಕೆ ನೀವು ಪ್ರೈಸ್ ಚಾರ್ಜ್ ಮಾಡ್ತಿದ್ದಾರೆ ಎಂದು ಕೇಳಿದ್ದಲ್ಲಿ, ನನ್ನ ಕೈಯಾರೆ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಫ್ರೀಯನ್ನು ಪ್ರೊವೈಡ್ ಮಾಡ್ತಾ ಇದ್ದೇನೆ. ಆದರೆ ಈ ಒಂದು ಸ್ಪೆಸಿಫಿಕ್ ಪೇಪರ್ಗಾಗಿ ಮ್ಯಾಥ್ಸು, ಫಿಸಿಕ್ಸು, ಮಾಡರ್ನ್ ಸರ್ವೆ ಮತ್ತು ಜಿಯೋಗ್ರಫಿ, ಮ್ಯಾಥ್ಸು ಮತ್ತು ಅದರಲ್ಲಿ ಇರ್ತಕ್ಕಂಥ ಹಲವಾರು ಟಾಪಿಕ್ಗಳಿಗೆ ನಾನು 2 ಫ್ಯಾಕಲ್ಟಿಯನ್ನು ಹೈಯರ್ ಮಾಡಿದ್ದೇನೆ. ಆ 2 ಫ್ಯಾಕಲ್ಟಿಗೆ ನಾನು ಪೇ ಮಾಡಬೇಕಾಗುತ್ತೆ. ನನ್ನ ಕೈಯಾರೆ ನಾನು ದುಡ್ಡು ಹಾಕಿ ಪೇ ಮಾಡಿ ನಿಮಗೆ ಕಲ್ಸೋಕ್ಕೆ ಆಗೋದಿಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ಅತಿ ಕಡಿಮೆ ಅವ್ರಿಗೆ ಎಷ್ಟು ಕೊಡಬೇಕಾಗುತ್ತಲ್ಲ ಅಷ್ಟು ಮಾತ್ರ ಫೀಸನ್ನು ಇಟ್ಟಿದ್ದೇನೆ. ಪ್ರೆಸೆಂಟಾಗಿ ನಿಮಗೆ 15% ಡಿಸ್ಕೌಂಟನ್ನು ಕೂಡ ಕೊಡಲಾಗುವುದು. ಎಲ್ಲಿನವರೆಗೆ ಅಂದರೆ ಆಗಸ್ಟ್ 14ರವರೆಗೆ ಯಾರೆಲ್ಲ ಅಡ್ಮಿಷನ್ ತೊಗೋತೀರ ಅವರಿಗೆ 15% ಡಿಸ್ಕೌಂಟ್ ಇರುತ್ತೆ. ಟೋಟಲ್ ಪ್ರೈಸ್ ಬಂದುಬಿಟ್ಟು 2349 ರೂಪಾಯಿ. So let's move on to this concept. Next,
ವಾಟ್ ಆರ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಫಾರ್ ದಿ ಎಕ್ಸಾಮ್ ರಿಗಾರ್ಡಿಂಗ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್? ಈಗ ನಾವು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಒಂದು ಡೆಫಿನೇಷನ್ ನೋಡಿದ್ವಿ, ಅದರ ಪ್ರಾಪರ್ಟೀಸನ್ನು ನೋಡಿದ್ವಿ, ಆದರೆ ಅದರ ಮೇಲೆ ಎಕ್ಸಾಮಿನೇಷನಲ್ಲಿ ಕೇಳತಕ್ಕಂಥ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನ ನೀವು ನೆನಪಿಡಬೇಕಾಗುತ್ತೆ. ಮೊದಲನೇದಾಗಿ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮ್ಯಾಗ್ನೆಟನ್ನು ನೀವು ತಂದು ಈ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮುಂದೆ ಇಟ್ಟಾಗ ಅದು ವೀಕಾಗಿ ಅಟ್ರಾಕ್ಟ್ ಆಗುತ್ತೆ, ಎಕ್ದಮ್ ಫೋರ್ಸ್ ಆಗಿ. ಫಾರ್ ಎಕ್ಸಾಂಪಲ್ ಈಗ ನೀವು ಐರನ್ ತಂದು ಇಡ್ತೀರಾ, ಅದು ಫೆರೋಮ್ಯಾಗ್ನೆಟಿಕ್. ಕೆಬ್ಬಣವನ್ನು ನೀವು ಮ್ಯಾಗ್ನೆಟ್ ಮುಂದೆ ತಂದಾಗ ಅದು ಅತಿ ಸ್ಪೀಡಾಗಿ ಅಟ್ರಾಕ್ಟ್ ಆಗುತ್ತೆ. ಆದರೆ ಪ್ಯಾರಾಮ್ಯಾಗ್ನೆಟಿಕ್ನಲ್ಲಿ ಸ್ಪೀಡಾಗಿ ಆಗೋದಿಲ್ಲ, ಅತಿ ಸ್ಲೋ ಆಗಿ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ದೆ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಡಯಾಮ್ಯಾಗ್ನೆಟಿಕ್ಕು ಪ್ಯಾರಾಮ್ಯಾಗ್ನೆಟಿಕ್ನಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಅಂದರೆ ಇದು, ದಟ್ ಈಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಡೈಪೋಲ್ಸ್ ಟೆಂಡ್ ಟು ಅಲೈನ್ ಪ್ಯಾರಲಲ್ ಟು ದಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಒಂದು ಶಬ್ದವನ್ನು ನೀವು ನೆನಪಿಡಬೇಕಾಗುತ್ತೆ. ಮ್ಯಾಗ್ನೆಟಿಕ್ ಡೈಪೋಲ್ಸ್ ಯಾವುದೇ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಬಂದಾಗ ಅದರ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಏನಿರುತ್ತೆ ಅದು ಯಾವ ರೀತಿಯಾಗಿ ಅಲೈನ್ ಆಗುತ್ತೆ, ಯಾವ ರೀತಿಯಾಗಿ ಹೊಂದಾಣಿಕೆ ಹೊಂದುತ್ತೆ ಎಂದು ಕೇಳಿದಾಗ ನಿಮ್ಮ ಉತ್ತರ ಪ್ಯಾರಲಲ್ ಆಗಿರಬೇಕು. ನೆಕ್ಸ್ಟ್, ದೆ ಡು ನಾಟ್ ರಿಟೈನ್ ಸಿಗ್ನಿಫಿಕೆಂಟ್ ಮ್ಯಾಗ್ನೆಟಿಕ್ ಆರ್ ಮ್ಯಾಗ್ನೆಟಿಸಮ್ ಆಫ್ಟರ್ ರಿಮೂವಲ್ ಆಫ್ ದಿ ಎಕ್ಸ್ಟರ್ನಲ್ ಫೀಲ್ಡ್. ಅಂದರೆ ಒಂದು ಮ್ಯಾಗ್ನೆಟನ್ನು ನೀವು ಇದರ ಜೊತೆಗೆ ತಂದಾಗ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ಆದರೆ ಈ ಮ್ಯಾಗ್ನೆಟನ್ನು ನೀವು ರಿಮೂವ್ ಮಾಡಿದರೆ, ಇದನ್ನು ನೀವು ಐಸೋಲೇಟ್ ಮಾಡಿ ಇದನ್ನು ರಿಮೂವ್ ಮಾಡಿದರೆ ಈ ಮೆಟೀರಿಯಲ್ ಏನಿರುತ್ತಲ್ಲ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಥವಾ ಮ್ಯಾಗ್ನೆಟ್ಸನ್ನು ಹೊಂದುವುದಿಲ್ಲ, ಮ್ಯಾಗ್ನೆಟಿಸಮನ್ನು ಹೊಂದಿರುವುದಿಲ್ಲ. ನೆಕ್ಸ್ಟ್, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳೆಂದರೆ ಇವು 3 ಪಾಯಿಂಟು. ಇದರಲ್ಲಿ ಒಂದು ಕ್ವಶನ್ ಕೇಳತಕ್ಕಂಥ ಚಾನ್ಸ್ 100% ಇರುತ್ತೆ. ಫಸ್ಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ದಟ್ ಈಸ್ ಎಕ್ಸ್ ಈಸ್ ಸ್ಮಾಲ್ ಆ್ಯಂಡ್ ಪಾಸಿಟಿವ್. ಈಗ ನಿಮ್ಮ ಎಕ್ಸಾಮ್ಷನಲ್ಲಿ ಕೇಳ್ತಾರೆ, ವಾಟ್ ಈಸ್ ದಿ ಮ್ಯಾಗ್ನೆಟಿಕ್ ಎಕ್ಸಾಮಿನೇಷನಲ್ಲಿ ಏನು ಕೇಳ್ತಾರೆ ಅಂದರೆ, ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಆಫ್ ದಿ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್? ಆಪ್ಷನ್ ಏನು ಕೊಡ್ತಾರೆ? ಇಟ್ ಈಸ್ ಸ್ಮಾಲ್, ಇಟ್ ಈಸ್ ಲಾರ್ಜ್, ಇಟ್ ಈಸ್ ಮೋರ್ ದ್ಯಾನ್ 2, ಇಟ್ ಈಸ್ ಮೋರ್ ದ್ಯಾನ್ 5. ಆಗ ನಿಮ್ಮ ಉತ್ತರ ಇಟ್ ಈಸ್ ಸ್ಮಾಲ್ ಆ್ಯಂಡ್ ಪಾಸಿಟಿವ್, ಇಟ್ ಈಸ್ ಸ್ಮಾಲ್ ಆ್ಯಂಡ್ ಪಾಸಿಟಿವ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ರಿಲೇಟಿವ್ ಪರ್ಮಿಯಾಬಿಲಿಟಿ ದಟ್ ಈಸ್ ಮ್ಯೂ ಆರ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 1. ನೆನ್ಪಿಟ್ಕೊಳ್ಳಿ, ರಿಲೇಟಿವ್ ಪರ್ಮಿಯಾಬಿಲಿಟಿ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನಾಗಿರುತ್ತೆ ಎಂದು ಕೇಳಿದಾಗ ಇಟ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 1. ನೆಕ್ಸ್ಟ್, ದೇ ಒಬೇ ಕ್ಯೂರೀಸ್ ಲಾ ಅಪ್ರಾಕ್ಸಿಮೇಟ್ಲಿ. ನೆನ್ಪಿಟ್ಕೊಳ್ಳಿ, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲು ಕ್ಯೂರಿ ಲಾ ಅನ್ನು ಒಪ್ಪುತ್ತೆ ಇಲ್ಲ ಎಂದು ಕೇಳಿದಾಗ ಎಸ್, ಇಟ್ ಡಸ್ ಒಬೇಸ್ ದ ಕ್ಯೂರೀಸ್ ಲಾ. ಕ್ಯೂರೀಸ್ ಲಾ ಇದೊಂದು ಮ್ಯಾಗ್ನೆಟಿಕ್ ಮೇಲೆ ಒಂದು ಥಿಯರಿ ಇದೆ, ಅದನ್ನು ಡೀಪಾಗಿ ತಿಳ್ಕೊಳ್ಳೋ ಎಕ್ಸಾಮಿನೇಷನ್ಗೆ ಬೇಕಾಗಿಲ್ಲ. ಆದರೆ ಕ್ಯೂರಿ ಲಾ ಒಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾವನ್ನು ನೀವು ತಿಳ್ಕೋಬೇಕಾಗುತ್ತೆ. ಎಕ್ಸಾಮಿನೇಷನಲ್ಲಿ ಕೇಳಿದಾಗ ಅದನ್ನು ನೀವು ಕರೆಕ್ಟಾಗಿ ಟಿಕ್ ಮಾಡಬೇಕಾಗುತ್ತೆ. ಸೊ ವಾಟ್ ಎಕ್ಸಾಕ್ಟ್ಲಿ ಈಸ್ ಕ್ಯೂರಿ ಲಾ? ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಡಸ್ ಒಬೇ ದಿ ಕ್ಯೂರೀಸ್ ಲಾ, ಆ್ಯಂಡ್ ಹಿಯರ್ ದ ಕ್ಯೂರೀಸ್ ಲಾ ಫಾರ್ಮುಲಾ ಇಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಬೈ ಟಿ. ಎಕ್ಸ್ ಈಸ್ ಈಕ್ವಲ್ ಟು ಸಿ ಬೈ ಟಿ. ಸಿ ಅಂದರೆ ಏನು? ಕ್ಯೂರೀಸ್ ಕಾನ್ಸ್ಟೆಂಟ್. ಹಾಗಾದರೆ ಕ್ಯೂರೀಸ್ ಕಾನ್ಸ್ಟೆಂಟ್ ಎಷ್ಟಾಗಿರುತ್ತೆ? ಇದನ್ನು ದಯಮಾಡಿ ಸರ್ಚ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ನೀವು ಒಂದು ವೇಳೆ ಸರ್ಚ್ ಮಾಡಿದಾಗ ಕ್ಯೂರೀಸ್ ಕಾನ್ಸ್ಟೆಂಟ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂರೀಸ್ ಕಾನ್ಸ್ಟೆಂಟ್, ಈ ರೀತಿ ಸರ್ಚ್ ಮಾಡಿ. ವೆನೆವರ್ ಯು ಸರ್ಚ್ ದಿಸ್, it will be easy for you to remember if at all it's asked in examination. Then here X is magnetic susceptibility. As I said, magnetic susceptibility of the paramagnetic material, it is small and positive. Then T is absolute temperature. ಈಗ ಎಕ್ಸಾಮಿನೇಷನ್ ನಿಮಗೆ ಏನು ಕೇಳ್ತಾರೆ ಅಂದರೆ, ಈ ಒಂದು ಫಾರ್ಮುಲಾವನ್ನು ಕೊಟ್ಟು ಇದರ ಮೇಲೆ ಇಂಟರ್ಲಿಂಕಿಂಗ್ ಕ್ವಶನನ್ನು ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ? ಇಫ್ ಎಟ್ ಆಲ್ ಯು ಹ್ಯಾವ್ ಅ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ and the magnetic susceptibility is small, what if the temperature decreases, then what will be the magnetic susceptibility? ಈಗ ನೀವು ಇಲ್ಲಿ ತಿಳ್ಕೋಬೇಕು, ಇಲ್ಲಿ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಇದೆ, ಇಲ್ಲಿ ಟೆಂಪ್ರೇಚರ್ ಇದೆ. ಒಂದು ವೇಳೆ ಟೆಂಪ್ರೇಚರ್ ಡಿಕ್ರೀಸ್ ಆದಾಗ ಎಕ್ಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಇಫ್ ಎಟ್ ಆಲ್ ದ ಟೆಂಪ್ರೇಚರ್ ಡಿಕ್ರೀಸಸ್, ದ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ವಿಲ್ ಇನ್ಕ್ರೀಸ್, ಆ್ಯಂಡ್ ಇಫ್ ಎಟ್ ಆಲ್ ಟೆಂಪ್ರೇಚರ್ ಇನ್ಕ್ರೀಸಸ್, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ವಿಲ್ ಡಿಕ್ರೀಸ್. ಇದರಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ದ ಟೆಂಪ್ರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಇಟ್ ಈಸ್ ಕರೆಕ್ಟ್ ಆರ್ ನೋ? ಎಸ್, ದಟ್ ಈಸ್ ಟ್ರೂ. ಇಫ್ ಇಟ್ ಆಲ್ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಎಂದು ಕೇಳಿದಾಗ ಅದು ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ನೋಡ್ಬೋದು, ಇದು ಇನ್ವರ್ಸ್ನಲ್ ಪ್ರಪೋರ್ಷನಲ್ ಇದೆ. ಒಂದು ಇಲ್ಲಿದೆ, ಒಂದು ಎಕ್ಸ್ ಅಂದರೆ ನ್ಯೂಮರೇಟರ್ನಲ್ಲಿದೆ, ಮತ್ತೊಂದು ಡಿನಾಮಿನೇಟರ್ಲ್ಲಿದೆ. ಹೀಗಾಗಿ ಈ ಕ್ವಶನ್ ಕೇಳ್ತಕ್ಕಂಥ ಚಾನ್ಸ್ ತುಂಬಾ ಇರುತ್ತೆ. ಇಲ್ಲಿ ನೋಡ್ಬೋದು, ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಪ್ಯಾರಾಮ್ಯಾಗ್ನೆಟಿಸಮ್ ಡಿಕ್ರೀಸಸ್. ಅದೇ ನಾನು ನಿಮಗೆ ಹೇಳಿದೆ ರಿಲೇಷನ್. ಸರ್, ಹಾಗಾದರೆ ಪ್ಯಾರಾಮ್ಯಾಗ್ನೆಟಿಕ್ಕಿನ ಸಬ್ಸ್ಟೆನ್ಸಿನ
ಎಕ್ಸಾಂಪಲ್ಗಳು ಯಾವುವು? ಈ ಎಕ್ಸಾಂಪಲ್ಗಳನ್ನು ನೀವು ಬಾಯಟ್ ಹಾಕಬೇಕಾಗತ್ತೆ. ಎಕ್ಸಾಮಿನೇಷನಲ್ಲಿ 5-6 ಎಕ್ಸಾಂಪಲ್ಗಳನ್ನು ಕೊಟ್ಟು ಇದರಲ್ಲಿ ಯಾವ ಒಂದು ಸಬ್ಸ್ಟೆನ್ಸು ಅಥವಾ ಮೆಟೀರಿಯಲು ಪ್ಯಾರಾಮ್ಯಾಗ್ನೆಟಿಸೈಡ್ ಇದೆ ಎಂದು ಕೇಳ್ತಾರೆ. ಆಗ ನಿಮ್ಮ ಉತ್ತರ ಈ 4ರಲ್ಲಿ ಕೊಟ್ಟಿರ್ತಾರೆ. ದಯಮಾಡಿ ಇದನ್ನು ಬಾಯಟ್ ಹಾಕಿ ನಿಮ್ಮ ನೋಟ್ಸ್ನಲ್ಲಿ ಬರ್ಕೊಳ್ಳಿ. ಫಸ್ಟ್ ಈಸ್ ಅಲ್ಯೂಮಿನಿಯಂ, ಪ್ಲಾಟಿನಮ್, ಆಕ್ಸಿಜನ್ ಆ್ಯಂಡ್ ಮ್ಯಾಂಗನೀಸ್ ಸಾಲ್ಟ್. ಇದೊಂದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಆಪ್ಷನನ್ನು ಕೊಡ್ತಕ್ಕಂಥ ಚಾನ್ಸ್ ತುಂಬಾ ಇರುತ್ತೆ. ದಟ್ ಈಸ್ ಮ್ಯಾಂಗನೀಸ್ ಸಾಲ್ಟ್. Moving on to the next, the fourth type of material in magnetism, that is ferromagnetic materials. ಒಂದು ನೆನಪಿಟ್ಕೊಳ್ಳಿ, ಈ 4 ಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳು ಏನಿದೆ ಅದರಲ್ಲಿ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಕೇಳ್ತಾರೆ. Ferromagnetic materials are the materials that are strongly attracted by an external magnetic field and can retain the magnetization even after the external magnetic field is removed. ಈಗ ನಾವು ಪ್ಯಾರಾಮ್ಯಾಗ್ನೆಟಿಕ್ನಲ್ಲಿ ಏನು ನೋಡಿದ್ವಿ? ಫಾರ್ ಎಕ್ಸಾಂಪಲು ಇಲ್ಲೊಂದು ಯು ಶೇಪ್ ಮ್ಯಾಗ್ನೆಟನ್ನು ನಾನು ತಂದಿಡ್ತೇನೆ, ರೈಟ್? ಇಲ್ಲೊಂದು ಯಾವುದೇ ಆದ ಒಂದು ಮೆಟೀರಿಯಲನ್ನು ಇಟ್ಟಿದ್ದೇನೆ ಅಂತ ಅಂದ್ಕೊಳ್ಳಿ. ಓಕೆ, ಇದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡಿರುತ್ತೆ. ಯಾವುದು? ಈ ಯು ಶೇಪ್ ಮ್ಯಾಗ್ನೆಟ್. ಒಂದು ವೇಳೆ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗಿದ್ದಲ್ಲಿ ಇದು ಅತಿ ವೀಕ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಈ ಒಂದು ಇದೇನು ಫೋರ್ಸ್ ಇರುತ್ತಲ್ಲ, ಇದು ಅತಿ ವೀಕ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಅದೇ ಒಂದು ವೇಳೆ ಇದು ಫೆರೋಮ್ಯಾಗ್ನೆಟಿಕ್ ಇದ್ದಲ್ಲಿ ಒಂದು ಬಾರ್ ಮ್ಯಾಗ್ನೆಟನ್ನು ನಾನು ತಂದಿಡ್ತೇನೆ. ಇಲ್ಲೊಂದು ಮೆಟೀರಿಯಲ್ ಇದೆ, ಫಾರ್ ಎಕ್ಸಾಂಪಲು ಒಂದು ನೇಲ್ ಅಂದರೆ ಒಂದು ಮೊಳೆ ಇದೆ ಅಂತ ಅಂದ್ಕೊಳ್ಳಿ. ಈ ರೀತಿಯಾಗಿ ಇಟ್ಟಾಗ ಇದು ಅತಿ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಈ ಕಡೆಗೆ ಅತಿ ಸ್ಟ್ರಾಂಗಾಗಿ ಅಟ್ರಾಕ್ಟ್ ಆಗುತ್ತೆ. ಯಾಕೆ? ಇದು ಫೆರೋಮ್ಯಾಗ್ನೆಟಿಕ್. ಮತ್ತೊಂದೇನೆಂದರೆ, ಒಂದು ವೇಳೆ ನಾನು ಈ ಮ್ಯಾಗ್ನೆಟನ್ನು ತೆಗೆದೆ, ಈ ಒಂದು ಫೀಲ್ಡಿಂದ ಮ್ಯಾಗ್ನೆಟನ್ನು ತೆಗೆದಾಗ ಅಟ್ಲೀಸ್ಟ್ ಫಾರ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಸೆಕೆಂಡ್ಸ್ ಇದೇನು ಮೊಳೆ ಇರುತ್ತಲ್ಲ ಅದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಆಗುತ್ತೆ. ಅದೇ ಒಂದು ವೇಳೆ ಇದು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿದ್ದಲ್ಲಿ, ಅಥವಾ ಒಂದು ಕಲ್ಲು ಅಥವಾ ಒಂದು ಕಟ್ಟಿಗೆ ಆಗಿದ್ದಲ್ಲಿ ಇದು ತನ್ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಉಳಿಸ್ಕೊಳ್ಳೋದಿಲ್ಲ. ಆದರೆ ಫೆರೋಮ್ಯಾಗ್ನೆಟಿಕ್ನಲ್ಲಿ ನೀವು ಏನು ನೆನಪಿಡ್ಬೇಕಂದ್ರೆ, ಇಟ್ ಈಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ by an external magnetic field and can retain magnetization even after the external magnetic field is removed. Some of the important facts for the examination that you need to remember for ferromagnetic materials. They are strongly attracted by a magnetic field. ಅವು ಅತಿ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ಗೆ. They have very large positive magnetic susceptibility. ಇಲ್ಲಿ ನೋಡ್ಬೋದು ವೆರಿ ಲಾರ್ಜ್ ಇದೆ, ಯಾವುದು? ಫೆರೋಮ್ಯಾಗ್ನೆಟಿಕ್. ಆದರೆ ಪ್ಯಾರಾಮ್ಯಾಗ್ನೆಟಿಕ್ಗೆ ಅದು ವೆರಿ ಸ್ಮಾಲ್ ಇರುತ್ತೆ. ನೆಕ್ಸ್ಟ್, ರಿಲೇಟಿವ್ ಪರ್ಮಿಯಾಬಿಲಿಟಿ, ದಟ್ ಈಸ್ ಮ್ಯೂ ಆರ್ ಈಸ್ ಮಚ್ ಗ್ರೇಟರ್ ದ್ಯಾನ್ 1. ಅದೇ ಪ್ಯಾರಾಮ್ಯಾಗ್ನೆಟಿಕ್ನಲ್ಲಿ ನಿಂತು ದ ರಿಲೇಟಿವ್ ಪರ್ಮಿಯಾಬಿಲಿಟಿ ಈಸ್ ಗ್ರೇಟರ್ ದ್ಯಾನ್ 1, ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 1. ಅಂದರೆ 1, 1.1, 1.2 ಈ ರೀತಿ ಇರ್ಬೋದು. ಆದರೆ ಫೆರೋಮ್ಯಾಗ್ನೆಟಿಕ್ನಲ್ಲಿ ಇಟ್ ಈಸ್ ಮಚ್ ಗ್ರೇಟರ್ ದ್ಯಾನ್ 1. ಅಂದರೆ ಕಂಪಲ್ಸರಿಯಾಗಿ ಗ್ರೇಟರ್ ದ್ಯಾನ್ 1 ಇರ್ತಕ್ಕಂಥ ಪ್ರಾಪರ್ಟಿ ಎದರಲ್ಲಿ ಇರುತ್ತೆ ಎಂದು ಕೇಳಿದಾಗ ಇಟ್ ಈಸ್ ಫೆರೋಮ್ಯಾಗ್ನೆಟಿಕ್. ದೇ ಕ್ಯಾನ್ ಎಕ್ಸಿಬಿಟ್ ಪರ್ಮನೆಂಟ್ ಮ್ಯಾಗ್ನೆಟಿಸಮ್. ಅಂದರೆ ಒಂದು ವೇಳೆ ನೀವು ಮೊಳೆಯನ್ನು ಅತಿ ಮ್ಯಾಗ್ನೆಟೈಸೇಷನ್ಗೆ ಒಳಪಡಿಸಿದರೆ ಕೆಬ್ಬಿಣವನ್ನು, ಅದು ಕಂಪ್ಲೀಟ್ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಆಗ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ದೇ ಶೋ ಹಿಸ್ಟೆರೆಸಿಸ್. ಹಿಸ್ಟೆರೆಸಿಸ್ ಅಂದರೆ ಏನು? ಮ್ಯಾಗ್ನೆಟಿಸಮ್ನಲ್ಲಿ ಹಿಸ್ಟೆರೆಸಿಸ್ ಅಂದರೆ ಹೇಳ್ತೀನಿ ಕೇಳಿ. It is the property of the magnet that it deals when it comes into the magnetic field, and also the property it is based on the history of that magnetism that the object is holding. ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಯಾವುದೇ ಆದ ಒಂದು ವಸ್ತು ಬಂದಾಗ ಅದು ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ಅದು ಅದರ ಹಿಂದಿನ ಪಾಸ್ಟ್ ಹಿಸ್ಟ್ರಿ ಮೇಲೆ, ಅಂದರೆ ಅದು ಮೊದಲಿಗೆ ಮ್ಯಾಗ್ನೆಟ್ ಆಗಿತ್ತಾ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಒಳಪಟ್ಟಿತ್ತಾ ಎಂಬ ಒಂದು ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಹಿಸ್ಟೆರಿಸಿಸ್ ಎಂದು ಕರೀತಾರೆ. ಇದ್ರ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಡಿ, ಯಾಕಂದರೆ ಇದು ಎಕ್ಸಾಮ್ಸ್ನಲ್ಲಿ ಕೇಳಲಾಗುವುದಿಲ್ಲ, ಯಾಕಂದರೆ ಇದು ಡಿಗ್ರಿ ಲೆವೆಲ್ಗಿಂತ ಹೆಚ್ಚಿಗೆ ಇದೆ. ನೆಕ್ಸ್ಟ್, ದೇ ಎಕ್ಸಿಬಿಟ್ ದಿ ಸ್ಯಾಚುರೇಷನ್ ಅಟ್ ಸಫಿಷಿಯೆಂಟ್ಲಿ ಹೈ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಫೆರೋಮ್ಯಾಗ್ನೆಟಿಸಮ್ ಡಿಕ್ರೀಸಸ್ ವಿತ್ ದಿ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ನೆನ್ಪಿಟ್ಕೊಳ್ಳಿ, ಫೆರೋಮ್ಯಾಗ್ನೆಟಿಸಮು ಯಾವ ರೀತಿ ನಿಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಆ ರೀತಿ ಫೆರೋಮ್ಯಾಗ್ನೆಟಿಸಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇದ್ರ ಮೇಲೆ ಒಂದು ಅಪ್ಲೈಡ್ ಕ್ವಶನ್ ಕೇಳ್ತೀನಿ, ನೀವು ಅದನ್ನು ಹೇಳಿ. ಒಂದು ಕೆಬ್ಬಿಣದ ಒಂದು ತುಂಡನ್ನು ನೀವು ಹಿಮಾಲಯ ಪರ್ವತದಲ್ಲಿ ಒಯ್ದಾಗ ಅದರ ಮ್ಯಾಗ್ನೆಟಿಸಮ್ ಹೆಚ್ಚಿಗೆ ಆಗಿರುತ್ತೆ ಅಥವಾ ಕಡಿಮೆ ಆಗಿರುತ್ತೆ. ಅದೇ ಒಂದು ಕೆಬ್ಬಿಣದ ಪೀಸನ್ನು ನಾನು ಭೂಮಿಯ ಕೋರ್ನಲ್ಲಿ ಅಂತರಾಳದಲ್ಲಿ ಒಯ್ದಾಗ ಅದರ ಮ್ಯಾಗ್ನೆಟಿಕ್ ಫೀಲ್ಡು ಹೆಚ್ಚಿಗೆ ಆಗಿರುತ್ತೆ ಅಥವಾ ಕಡಿಮೆ ಆಗಿರುತ್ತೆ. ಈ ಎರಡು ಕ್ವಶನ್ನಿನ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಅಪ್ಲೈಡ್ ಮ್ಯಾಗ್ನೆಟಿಸಮ್ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಎಕ್ಸಾಮಿನೇಷನಲ್ಲಿ ಒಂದು ವೇಳೆ
ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಏನಾದರೂ ಕೇಳಿದಾಗ ಈ ರೀತಿಯಾದ ಕ್ವಶನ್ಗಳು ನಿಮಗೆ ಯೂಸ್ ಆಗುತ್ತೆ. ಸೊ ದಯಮಾಡಿ ಒಂಚೂರು ತಲೆಯನ್ನು ಓಡಿಸಿ ಇದಕ್ಕೆ ಆನ್ಸರ್ ಮಾಡಿ. ನೆಕ್ಸ್ಟ್, ಅಬೋವ್ ಎ ಸರ್ಟನ್ ಟೆಂಪ್ರೇಚರ್ ಕಾಲ್ಡ್ ದಿ ಕ್ಯೂರಿ ಟೆಂಪ್ರೇಚರ್. ಕ್ಯೂರಿ ಇದೀಗ ನಾವು ಒಂದು ಫಾರ್ಮುಲಾ ನೋಡಿದ್ವಿ, x=c/t. ಒಂದು ಸರ್ಟನ್ ಕ್ಯೂರಿ ಟೆಂಪ್ರೇಚರಿನ ಮೇಲೆ ಅ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟಿಕ್. ಅಂದರೆ ಒಂದು ಸರ್ಟನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ, ಅದನ್ನು ಕ್ಯೂರಿ ಟೆಂಪ್ರೇಚರ್ ಎಂದು ಕರೀತಾರೆ. ಹಾಗಾದರೆ ಕ್ಯೂರಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅದನ್ನು ಸರ್ಚ್ ಮಾಡಿ, ದಯಮಾಡಿ ಸರ್ಚ್ ಮಾಡಿ. ಕೆಲವೊಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಹೇಳ್ತಾ ಇಲ್ಲ, ಯಾಕಂದರೆ ಅಂಥ ಒಂದು ಇನ್ಫಾರ್ಮೇಷನನ್ನು ನೀವು ಕಲೆಕ್ಟ್ ಮಾಡಿ ಓದಿ ಎಂಬುದು ಒಂದೇ ಒಂದು ಆಸೆ. ಆಗೇನಾಗುತ್ತೆ, ಹೇಳುವುದಕ್ಕಿಂತ ನೀವು ಸರ್ಚ್ ಮಾಡಿ ನೀವಾಗೇ ಪ್ರಿಪೇರ್ ಆದಾಗ ನಿಮಗೆ ಅತಿ ಸರಳವಾಗಿ ರಿವಿಷನ್ ಆಗುತ್ತೆ. ಇಫ್ ಎಟ್ ಆಲ್ the certain temperature called as Curie temperature it exceeds, then the ferromagnetic material becomes paramagnetic. ಈಗ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ, if at all there is a material that is ferromagnetic, if it exceeds the Curie temperature what will it become, ಅದು ಏನಾಗುತ್ತದೆ ಎಂದು ಕೇಳ್ತಾರೆ. ಆಗ ನಿಮ್ಮ ಉತ್ತರ ಪ್ಯಾರಾಮ್ಯಾಗ್ನೆಟಿಕ್. ಸೊ the examples of ferromagnetic are iron, cobalt, nickel and some alloys such as alnico. ಇದನ್ನು ನೀವು ನೆನಪಿಡಲೇಬೇಕು, ಆಲ್ನಿಕೋ. ಯಾವ ರೀತಿ ನೀವು ಪ್ಯಾರಾಮ್ಯಾಗ್ನೆಟಿಕ್ನಲ್ಲಿ ಮ್ಯಾಂಗನೀಸ್ ಸಾಲ್ಟನ್ನು ನೋಡಿದ್ರಿ, ಇದೊಂದು ಎಕ್ಸಾಂಪಲು. ಅದೇ ರೀತಿ ಫೆರೋಮ್ಯಾಗ್ನೆಟಿಕ್ನಲ್ಲಿ ಕೂಡ ಆಲ್ನಿಕೋ ಎಂಬುದು ಅತಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗಿರುತ್ತೆ. ಐರನ್, ಕೋಬಾಲ್ಟ್, ನಿಕಲ್ ಆ್ಯಂಡ್ ಆಲ್ನಿಕೋ. Once again, I would like to tell you that we have launched the Land Surveyor course and till August 14, the offer price is 2,349. Who would like to enroll today and tomorrow? Another few discount will be provided and the price will be 2,149. ಕೇವಲ 2149ನಲ್ಲಿ ನೀವು ಈ ಕೋರ್ಸನ್ನು ಲಾಂಚ್ ಆಗ್ಬೋದು. ಸರ್, ಯಾವ ರೀತಿ ನೀವು ಲಾಂಚ್ ಆಗಬೇಕಂದ್ರೆ, ಕೋರ್ಸನ್ನು ಜಾಯ್ನ್ ಆಗಬೇಕಂದ್ರೆ ಇದೊಂದು ಪೇಟಿಎಮ್ QR ಕೋಡ್ ಕೊಟ್ಟಿದ್ದೇನೆ. ಯಾರಿಗೆಲ್ಲ ಬೇಕು ಈ QR ಕೋಡನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಫೋನ್ಪೇನಲ್ಲಿ ಸ್ಕ್ಯಾನ್ ಮಾಡಿದರೆ ಅಥವಾ ಬೇರೆದವ್ರ ಫೋನಿಂದ ಸ್ಕ್ಯಾನ್ ಮಾಡಿ ಇದಕ್ಕೆ ಪೇ ಮಾಡಿ. ಇದೇ ಒಂದು ವಾಟ್ಸಪ್ ನಂಬರ್ಗೆ ಈ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮಗೆ ಕೋರ್ಸಿಗೆ ಜಾಯ್ನ್ ಮಾಡಲಾಗುವುದು. ಅದರೊಂದಿಗೆ ನಿಮಗೆ ಇಲ್ಲಿಯವರೆಗೆ ಯಾವೆಲ್ಲ ಕ್ಲಾಸ್ ಆಗಿದೆ ಅದರ PDF ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗುವುದು. ವಾಟ್ ಆಲ್ ಬೆನಿಫಿಟ್ಸ್ ಯು ವಿಲ್ ಗೆಟ್ ಅಂದರೆ, ಇವತ್ತು ಮತ್ತು ನಾಳೆ ಜಾಯ್ನ್ ಆಗಿ ಇದರಿಂದ ನಿಮಗೆ ಎಕ್ಸ್ಟ್ರಾ ಆಫ್ ಕೂಡ ಸಿಗುತ್ತೆ. ಆ್ಯಸ್ ಐ ಸೇಡ್ ಯು ಅರ್ಲಿಯರ್, ನಾವು ಈ ಫೀಸನ್ನು ಅತಿ ಮಿನಿಮಲ್, ಅತಿ ಕಡಿಮೆ ರೇಟದಲ್ಲಿ ಯಾಕೆ ಇಟ್ಟಿದ್ದೇವೆ ಅಂದರೆ, ನಾವು ಏನು ಫೆಕಲ್ಟಿಯನ್ನು ಹೈರ್ ಮಾಡಿದ್ದೇವೆ, ನಿಮಗೆ ಒಂದು ಸ್ಟ್ಯಾಂಡರ್ಡ್ ಎಕ್ಸ್ಪೋರ್ಟ್ ಮ್ಯಾಥ್ಸನ್ನು, ಫಿಸಿಕ್ಸನ್ನು ಕಲಿಸಲಿಕ್ಕೆ ಒಂದು ಫೆಕಲ್ಟಿಗೆ ಇಂತಿಷ್ಟು ಅಮೌಂಟ್ ಅಂತ ಕೊಡಲೇಬೇಕಾಗುತ್ತೆ. ಅವರಿಗಾಗಿ ನಾನು ಈ ಕೋರ್ಸ್ ಫೀಸನ್ನು ಲಾಂಚ್ ಮಾಡಿದ್ದೇನೆ. ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಲಾಗುವುದು. ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಮೆಟೀರಿಯಲ್ ಇರುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ವಿಡಿಯೋ ಕ್ಲಾಸಸ್ ಇರುತ್ತೆ. ಯಾರೆಲ್ಲ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರಿನ ಕ್ಲಾಸನ್ನು ನೋಡಿ ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಿದ್ದರೆ ಅವರಿಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ನಿಮಗೆ ನಿಯರ್ಲಿ 80 ಕ್ವಶನ್ಸ್ ಬಂದಿದ್ದು. ಪ್ರಾಕ್ಟೀಸ್ ಟೆಸ್ಟ್ ಸಿಗುತ್ತೆ, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳಿರುತ್ತೆ. ಅ ಕೋರ್ಸ್ ಡಿಸೈನ್ ಫಾರ್ ಬೆಟರ್ ರಿಸಲ್ಟ್ಸ್. ವಿ ಹ್ಯಾವ್ ಆಲ್ರೆಡಿ ಶೋನ್ ಅವರ್ proven learning approach that is successfully used for backward class welfare officer preparation. Quality preparation at one of the Karnataka's best prices ಅಂತ ನಾನು ಇದನ್ನ ಕ್ಲೇಮ್ ಮಾಡ್ತೀನಿ. ಲಿಮಿಟೆಡ್ ಟೈಮ್ ಆಫರ್ ಇದೆ, ನೀವು ಇದನ್ನು ಎನ್ರೋಲ್ ಮಾಡ್ಬೋದು. If at all you are new to the Study Karnataka, please do subscribe the channel and share it with your friends. ಮುಂದಿನ ಯಾವುದೇ ಆದ ನೋಟಿಫಿಕೇಶನ್ ಮಾಹಿತಿ ಆಗಲಿ, PDF ನೋಟ್ಸ್ ಆಗಲಿ ಅಥವಾ ಇಂಪಾರ್ಟೆಂಟ್ ಮಾಹಿತಿ ಅಥವಾ ಸ್ಟಡಿ ಮೆಟೀರಿಯಲ್ಗಾಗಿ ನೀವು ನಮ್ಮ ಚಾನಲನ್ನು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.